ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗ್ರೋಮಾರ್ ಕಂಪನಿಯ ಎಣ್ಣೆ ಸಿಂಪಡಣೆ ಬಳಿಕ ಹತ್ತಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ ಅಂತ ಆರೋಪಿಸಿರುವ ದುಗನೂರು ಗ್ರಾಮದ ರೈತರು ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರಾಯಚೂರು ತಾಲೂಕಿನ ಗೆಲ್ಲೆಸೂಗೂರು ಹೋಬಳಿಯ ದುಗನೂರು ಗ್ರಾಮದ ರೈತ ಭೀಮಣ್ಣ ಅಲಿಯಾಸ್ ಗುಂಡಯ್ಯ ತಂದೆ ದುಳ್ಳಯ್ಯ ಅವರ ಜಮೀನಿನಲ್ಲಿ ಬೆಳೆದಿದ್ದ ಸುಮಾರು 7 ಎಕರೆ 6 ಗುಂಟೆ ಹತ್ತಿ ಬೆಳೆ ಹಾನಿಯಾಗಿದೆ ಅಂತ ತಿಳಿದು ಬರ್ತಾ ಇದೆ. ರೈತ ಭೀಮಣ್ಣ ಅವರು ಹತ್ತಿ ಬೆಳೆ ಉತ್ತಮ ಬೆಳವಣಿಗೆ ಪಡೆಯುವ ಉದ್ದೇಶದಿಂದಾಗಿ ಗೆಲ್ಲೆಸೂಗೂರು ಕ್ಯಾಂಪಿನ ಗ್ರೋಮಾರ್ ಅಂಗಡಿಯಲ್ಲಿ ಗೊಬ್ಬರ ಖರೀದಿ ಮಾಡುವ ವೇಳೆ ನೀಡಲಾದ ಎಣ್ಣೆಯನ್ನ ಜುಲೈ 19ರಂದು ಖರೀದಿ ಮಾಡಿದ್ರು. ಬಳಿಕ 2 ತಿಂಗಳ ಹತ್ತಿ ಬೆಳೆಗೆ ಜುಲೈ 23ರಂದು ಎಣ್ಣೆ ಸಿಂಪಡಣೆ ಮಾಡಿದ್ರು. ಸಿಂಪಡಣೆ ಮಾಡಿದ ಕೆಲವೇ 2 ಗಂಟೆಯಲ್ಲಿ ಹತ್ತಿ ಗಿಡಗಳು ಒಣಗಿ ಬತ್ತಿ ಹೋಗಿದೆ. ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಘಟನೆ ಕುರಿತು ರೈತ ಸಂಪರ್ಕ ಕೇಂದ್ರ ಗೆಲ್ಲೆಸೂಗೂರಿನ ಸಿಬ್ಬಂದಿಗಳು ಆದ ಪ್ರಕಾಶ್ ಮತ್ತು ನಾಗರಾಜ್ ರವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಬೆಳೆ ಹಾನಿಗೆ ಕಾರಣವೇನು ಎಂಬುದರ ಕುರಿತು ಕೃಷಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಮಗ್ರ ತನಿಖೆ ಮಾಡಿ ನಷ್ಟಕ್ಕೊಳಗಾದ ರೈತನಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಗ್ರಾಮಸ್ಥರು ಆದ ಮಲ್ಲೇಶ್, ಸಿದ್ದಮ್ಮ, ಶ್ರೀ ಗೋಪಾಲ್, ಹನುಮಂತು, ಪರಶುರಾಮ್, ಪಿಟಲಿ ಮುದ್ದಲಯ್ಯ, ಬಸವ ಸೇರಿ ಹಲವರು ಒತ್ತಾಯ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಗೆಲ್ಲೆಸೂರು ಬಳಿ ದುಗ್ನೂರು ಗ್ರಾಮದಲ್ಲಿ ಏನಂತಪ್ಪ ಅಂತಂದರೆ, ಈ ನಮ್ಮ ದುಗ್ನೂರು ಗ್ರಾಮದಲ್ಲಿ ನಮ್ಮ ರೈತ ಗುಂಡಪ್ಪ ಅಂತ ಇವರು ಹೊಲದಲ್ಲಿ ಬಂದು ನೋಡಿದರು. ನೋಡಿದರೆ ಸ್ವಲ್ಪ ಹೊಲದಾಗ ಸ್ವಲ್ಪ ಹುಳ ಬಿದ್ದು ಗ್ರೋತ್ ಬರ್ಬೇಕಂತ, ಚೆನ್ನಾಗಿ ಬರ್ಬೇಕಂತ ಅವರು ಕ್ಯಾಂಪ್ಗೆ ಹೋಗಿ ಅಂಗಡಿಗೆ ಹೋಗಿ ಎಣ್ಣೆ ತೊಗೊಂಬರಕ್ಕೆ ಹೋಗ್ಯಾರ. ಗ್ರೋಮರ್ ಅಂಗಡಿ ಅಂತ ಅವರು ಅಂಗಡಿ. ಆ ಗ್ರೋಮರ್ ಅಂಗಡಿಯಲ್ಲಿ ಅವರು ಎಣ್ಣೆ ಕೊಟ್ಟುಬಿಟ್ಟಾರೆ. ಎಣ್ಣೆ ಕೊಟ್ಬಿಟ್ಟು ಅವ್ರು ಯಾವ ಎಣ್ಣೆ ಕೊಟ್ಟಿದ್ದಾರೆ ನಾವು ಗೊತ್ತಿಲ್ಲ. ಇವರು ಬಂದು ಎಣ್ಣೆ ಸಿಂಪರಣೆ ಮಾಡಿದ್ದಾರೆ. ಹೊಲಕ್ಕೆ ಬಂದು ಸಿಂಪರಣೆ ಮಾಡ್ಕೇಸಿ ನೋಡಿದ್ರೆ ಒಂದು 2 ತಾಸಕ್ಕೆ ಹಿಂಗಾಗಿಬಿಟ್ಟದ. ಅದು ಏನಪ್ಪ ಅಂತಂದರೆ ಎಲ್ಲ ಎಲೆಗಳೆಲ್ಲ ಒಣಗೋಗಿ ಸಾಲು ಬಿದ್ದುಬಿಟ್ಟದ. ಅದಕ್ಕಾಗಿ ಅವರಿಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕಂತಲ್ಲಿ ನಾವು ರೈತರೆಲ್ಲ ಮನವಿ ಮಾಡ್ತಾಯಿದ್ದೀವಿ. ಹಾಗೆ ಕೂಡ ಅವರಿಗೆ 1 ಎಕರೆಗೆ ಏನು ಬೆಲೆ ಬಾಳುವಷ್ಟು ಕೊಡ್ತಾ ಇದ್ದಾರೆ ನಷ್ಟ ಪರಿಹಾರ. ಅವರಿಗೆ ಸಂಪೂರ್ಣವಾಗಿ ನಷ್ಟ ಪರಿಹಾರವನ್ನು ಕೂಡ ಕೊಡಬೇಕಂತ ನಾವು ಎಲ್ಲರೂ ಈ 7.5 ಎಕರೆ ಅಂತ ಇವ್ರ ಹೊಲ, ಆ 7.5 ಎಕರೆಗೆ ಅವರು ನಷ್ಟ ಪರಿಹಾರವನ್ನು ಕೊಡಬೇಕಂತ ತಮ್ಮಲ್ಲಿ ನಾವು ಮನವಿಯನ್ನು ಮಾಡ್ತಿದ್ದೀವಿ. ತಮ್ಮ ಮಾಲೀಕರ ಹೆಸರು ಏನ್ರಿ? ತಮ್ಮ ಮಾಲೀಕರ ಹೆಸರು ಗುಂಡಪ್ಪ ತಂದೆ ದುಳ್ಳಯ್ಯ ಅಂತ. ಎಷ್ಟು ಎಕರೆ ಇದೆ? 7.5 ಎಕರೆ ಸರ್. ಅಂದ್ರೆ ಎಣ್ಣೆ ಸಿಂಪಡಣೆ ಮಾಡಿದಾಗ ತಕ್ಷಣನೇ ಆಯ್ತಾ ಅಥವಾ ಏನಾದರೂ ಒಂದು ದಿವಸ ಟೈಮ್ ತಗೊಂಡದ? ನಾವು ಎಣ್ಣೆ ಹೊಡೆದು ಒಂದು 2 ತಾಸು ಬಂದು ನೋಡಿದ್ರೆ ಎಲ್ಲ ಎಲೆಗಳನ್ನು ಬ್ಲಾಕ್ ಆಗಿಬಿಟ್ಟವ, ಒಣಗೋಗಿ ಎಲ್ಲ ಸಾಲ ಆಗಿಬಿಟ್ಟದ. 7.5 ಎಕರೆ ಟೋಟಲಿ. ನಾವು ಏನು ಸಾಲ ಸೂಲ ಮಾಡಿ ಈ ವರ್ಷ ಮಳೆ ಇಲ್ಲ, ಏನಿಲ್ಲ, ಬರಗಾಲ ಬಿದ್ದದ. ಏನೋ ದಯ ದುಃಖ ಕರುಣೆಯಿಂದ ಮಳೆ ಬಿತ್ತು. ಆ ಮಳೆಗೆ ಹೊಲ ಚೆನ್ನಾಗಿರ್ಬೇಕಂತ ಹೋಗಿ ನಾವು ಎಣ್ಣೆ ತಗೊಂಡ್ಬಂದು ಹೊಡೆದಾಗ ಈ ರೀತಿ ಆಗ್ಬಿಟ್ಟದ ನಮ್ಮ ರೈತರಿಗೆ. ಈ ರೀತಿ ಈಗ ಆಗಬಾರ್ದು, ಅವ್ರಿಗೂ ಕೊಡಬಾರ್ದು. ಅವರು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಅವರು ನಮಗೆ ಏನಾದ 1 ಎಕರೆಗೆ ಎಷ್ಟು ಬಾಳ್ತದ ಅಷ್ಟು ನಷ್ಟ ಪರಿಹಾರವನ್ನು ಕೊಡಬೇಕು. ಎಣ್ಣೆ ಎಲ್ಲಿ ತಂದಿದ್ರಿ? ನಾವು ಆಗ್ರೋ ಕಂಪನಿದಲ್ಲಿ ಗೆಲ್ಲೆಸೂಗೂರು ಕ್ಯಾಂಪ್ನಲ್ಲಿ ತಂದಿದ್ರಿ. ಮತ್ತೆ ಅವ್ರಿಗೆ ಏನಾದರೂ ತಿಳಿಸಿದ್ರ? ಅವರು ತಿಳಿಸಿದ್ರೆ ಏನಂತಪ್ಪ ಅಂತಂದ್ರೆ, ಅವರು ಬಂದು ನೋಡಿದ್ರು ಸರ್, ಅಷ್ಟೇ. ಅವ್ರು ಏನು ಹೇಳಿಲ್ಲ. ನಾವು ಕೃಷಿ ಇಲಾಖೆ ನಮ್ಮ ಮಂಜುಳಾ ಮೇಡಮ್ ಅವ್ರಿಗೂ ತಿಳಿಸಿದೀವಿ. ಅವರು ಇಲಾಖೆಯಿಂದ ಕಳಿಸಿದ್ದಾರೆ, ಪ್ರಕಾಶ್ ಸರ್ ಅಂತ. ಅವರು ಬಂದು ವೆರಿಫಿಕೇಶನ್ ಮಾಡ್ತಾ ಇದಾರೆ ಸರ್. ಫೀಲ್ಡ್ ಅಲ್ಲಿ ಇದಾರೆ ಸರ್ ಅವರು ಕೂಡ. ಈಗ ಏನಂತಾರ ಮಾಲೀಕರು? ಏನಂತಾರ ಹೊಲದ ಮಾಲೀಕರು ಏನಂತಾರೆ? ಹೊಲದ ಮಾಲೀಕರು ಏನಿಲ್ಲ ಸರ್, ಇವಾಗ ಏನು ಇದು ನಮಗೆ ಲಾಸ್ ಆಗಿದೆಲ್ಲ ಸರ್, ಆ ಲಾಸಕ್ಕೆ ನಮಗೆ ನಷ್ಟ ಪರಿಹಾರ ಬೇಕು ಸರ್. ನಷ್ಟ ಪರಿಹಾರ ಬೇಕು ಸರ್. ಅವ್ರ ಮೇಲೆ ಸೂಕ್ತವಾದ ಕ್ರಮನೂ ತಗೋಬೇಕು ಸರ್. ಈ ಥರ ರೈತರಿಗೆ ಕೊಡಬಾರ್ದು. ಸರಿಯಾದ ರೀತಿಯಲ್ಲಿ ಅವರು ಎಣ್ಣೆ ಕೊಡಬೇಕು. ಅವರು ಯಾವುದೇ ಚಿಕ್ಕ ಹುಡುಗರು ಇದ್ರೂ ಕೂಡ ಸರಿಯಾಗಿ ಇಟ್ಟು ಅವ್ರಿಗೆ ಚೀಲದಲ್ಲಿ ಕಳಿಸ್ಬೇಕು ಸರ್ ಎಣ್ಣೆಗಳು. ಆದರೆ ಎಣ್ಣೆ ಹೊಡೆದಕ್ಕೆ ಎಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ. ಇದಕ್ಕೆ ಹೇಳುವ ನಿಮ್ಗೆ ಎಷ್ಟು ಖರ್ಚು ಮಾಡಿರ? 1 ಎಕರೆಗೆ ಎಷ್ಟು ಖರ್ಚು ಮಾಡಿ? ಇವಾಗ ಮಿನಿಮಮ್ ಏನಿಲ್ಲಪ್ಪ ಅಂತಂದ್ರೂ ಕೂಡ ಲೀಸನೇ ಇದೆ ಸರ್. 28,000 30,000 ಲೀಸನೇ ಇದೆ ಸರ್. ಲೀಸಿಗೆ ಹಾಕೊಂಡು ನಾವು ಹತ್ತಿ ಬೀಜ ಇಟ್ಟು ಕುಂಟೆ ಹೊಡೆದು ಕೆಳಗೆ ತೆಗೆದು ಈ 1 ಎಕರೆಗೆ ಏನಿಲ್ಲ ಅಂತಂದ್ರೆ 35,000ರಿಂದ 36,000 ರೂಪಾಯಿ ಖರ್ಚಾಗಿರ್ತದೆ ಸರ್ ಇವಾಗ.
ಅಂದರೆ ಸಂಪೂರ್ಣವಾಗಿ ರೈತರು ಈ ಬೆಳೆ ಮೇಲೇನೆ ಆಧಾರವಾಗಿ ಇಟ್ಕೊಂಡಿರ. ಸಂಪೂರ್ಣವಾಗಿ ಬೆಳೆ ಮೇಲೆನೇ ಆಧಾರ ಸರ್. ಈ ಬೆಳೆ ಸಂಪೂರ್ಣ ರೈತರ ಉದ್ಯೋಗ ಸರ್. ನಮಗೆ ಹಾಂ ಹಾಂ ಯಾವುದೇನು ಉದ್ಯೋಗ ಇಲ್ಲ ಸರ್. ಈ ಬೆಳೆ ಇದನ್ನ ನಂಬಿಕೊಂಡೇ ಜೀವನ ಮಾಡ್ತಾ ಇದ್ದಾರೆ ರೈತರು. ಜೀವನ ಮಾಡ್ತಾ ಇದೀವಿ ಸರ್ ನಾವು. ಇದು ಬಂತಪ್ಪ ಅಂದ್ರೆ ನಾವು ಈ ಜೀವನ ಸರ್. ಇಲ್ಲ ಅಂತಪ್ಪ ಅಂದ್ರೆ ಮತ್ತೆ ನಾವು ಗುಳೆ ಕಟ್ಬೇಕು ಸರ್ ಬೆಂಗಳೂರಲ್ಲಿ. ಇದ್ರ ಬಗ್ಗೆ ಈಗ ಕಂಪನಿಗೆ ತಿಳಿಸಿದ್ರೆ ಅವ್ರು ಏನಂತರು? ಅವ್ರು ಏನಿಲ್ಲ ಸರ್, ಕಂಪನಿ ತಿಳಿಸಿದ್ರೆ ಬಂದು ನೋಡ್ಕೊಂಡಾರ ಸರ್ ಅಷ್ಟೇ. ಏನು ಇದ್ರ ಮೇಲೆ ಅವ್ರು ಆಕ್ಷನ್ ತಗೊಂಡಿಲ್ಲ ಸರ್. ನಾವು ಆಕ್ಷನ್ ತಗೋಬೇಕು ಸರ್ ಮತ್ತೆ ಅವ್ರ ಮೇಲೆ. ನೀವೇನಾದರೂ ಕೃಷಿ ಇಲಾಖೆ ಅವರಿಗೆ ತಿಳಿಸಿದ್ರ? ಕೃಷಿ ಇಲಾಖೆ ನಮ್ಮ ಮಂಜುಳ ಮೇಡಮ್ ಅವ್ರು ತಿಳಿಸಿದ್ವಿ, ನಮ್ಮ ಪ್ರಕಾಶ್ ಸರ್ನು ತಿಳಿಸಿದ್ವಿ ಸರ್ ಅಲ್ಲಿ ಆಪರೇಟರ್ಗೆ. ಅವರು ನಾವು ಬರ್ತೀವಪ್ಪ, ಬಂದು ಅಲ್ಲಿ ಫೀಲ್ಡಿಗೆ ಬಂದು ಚೆಕ್ ಮಾಡಿ GPS ಫೋಟೋನ ಹೊಡಿತೀವಿ ಅಂತ ಹೇಳಿದ್ರು ಸರ್. ಅವ್ರು ಬಂದಾರ ಸರ್ ಇಲ್ಲಿ. ಅವ್ರು ಫೀಲ್ಡರ್ ಇದ್ದಾರೆ ಸರ್, ಚೆಕ್ ಮಾಡ್ತಾ ಇದ್ದಾರೆ ಸರ್. ಅವರು ಚೆಕ್ ಮಾಡ್ತಾ ಇದ್ದಾರೆ, ಬಂದಿದ್ದಾರೆ. ಕೃಷಿ ಇಲಾಖೆದವರು ಬಂದಿದ್ದಾರೆ. ಪ್ರಕಾಶ್ ಸರ್ನ ಯಾರು ಸರ್ ಇಲ್ಲಿ. ಓಕೆ. ಇಂತಿಷ್ಟು ಗಿಲೇಸೂರು, ಈಗ ಗಿಲೇಸೂರು ಹೋಬಳಿಯ ದುಗನೂರು ಗ್ರಾಮದ ತಮ್ಮ ಮಾಲೀಕರ ಹೆಸರೇನ್ರಿ? ಗುಂಡಪ್ಪ ಸರ್. ಗುಂಡಪ್ಪ. ತಂದೆ ದುಳ್ಳಯ್ಯ. ಇವರು ಹೊಲದಲ್ಲಿ ಬಂದು ನೋಡಿದಾಗ ಸಂಪೂರ್ಣವಾಗಿ ಬೆಳೆ ನಾಶವಾಗಿದೆ. ಇದು ಕಾರಣ ಕ್ರಿಮಿನಾಶಕ ಏನು ಎಣ್ಣೆ ಸಿಂಪರಣೆಯಲ್ಲಿ ಇದು ವ್ಯತ್ಯಯವಾಗಿದೆ. ಇದಕ್ಕೆ ಸಂಪೂರ್ಣವಾಗಿ ಇವರು ಏನು ಮುಂದಿನ ಕ್ರಮಗಳು ಏನು ತಗೋಬೇಕು ಸರ್ಕಾರದಿಂದ, ಆಮೇಲೆ ಇವ್ರಿಗೆ ಕಾನೂನುಬದ್ಧವಾಗಿ ಏನು ತಗೋಬೇಕು ಅನ್ನೋದು ರೈತರು ಆಗ್ರಹಿಸ್ತಾ ಇದ್ದಾರೆ. ಈಗ ರೈತರಿಗೆ ಇದರ ಬೆಳೆಯ ಮೇಲೆ ಸಂಪೂರ್ಣವಾಗಿ ಅವರ ಜೀವನ ಅವಲಂಬನವಾಗಿರ್ತಾ ಇದೆ. ಆದ ಕಾರಣ ರೈತರು ಭಾಳಷ್ಟು ವಿಫಲವಾಗಿ ಭಾಳಷ್ಟು ದುಃಖ ಪರಿಸ್ಥಿತಿಯಲ್ಲಿ ಅವಲಂಬನೆಯಾಗಿದ್ದಾರೆ. ಹಾಗಾಗಿ ಈಗ ಕೃಷಿ ಇಲಾಖೆಯಿಂದ ನಮ್ಮ ಪ್ರಕಾಶ್ ಇವರು ಮಂಜುಳಾ ಮೇಡಮ್ ಅವರು ಕೂಡ ಸಹ ಅವರು ಕಳಿಸಿರ್ತಾರೆ. ಅವ್ರನ್ನೊಂದ್ಸಲ ಕೇಳೋಣ ಬನ್ನಿ. ರೈತ ಸಂಪರ್ಕ ಕೇಂದ್ರದಿಂದ ಯಾವುದೇ ಸವಲತ್ತುಗಳು ಇದ್ದಾವೆ ಅಥವಾ ರೈತರಿಗೆ ಯಾವ ರೀತಿ ನಷ್ಟ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂಥೇಳಿ ಈಗ ರೈತರಲ್ಲಿ ತಾವು ಮನವಿ ಮಾಡ್ತಾ ಇದ್ದಾರೆ. ಈಗಾಗಲೇ ತಾವು ಏನಾದರೂ FIR ಆದರೂ ಮಾಡಿದ್ರಾ ಸರ್? ಇನ್ನೂ ಏನಿಲ್ಲ ಸರ್. ಮೇಡಮ್ ಅವರು ಇವತ್ತು ಬರ್ತಾ ಇದ್ದಾರೆ. ಬಂದಮೇಲೆ ಅವರು ಗಮನ ಕೊಟ್ಟು ಮಾಡಿ ನಾವು ಮುಂದಿನ ಕಾರ್ಯಕ್ರಮ ತೊಗೊತೀವಿ. ಆಲ್ಮೋಸ್ಟ್ ಇನ್ನೊಬ್ಬರು ಅವ್ರು ಏನು ಮಾಡ್ಬೇಕಂದ್ರೆ ಪಾಣಿ ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಒಂದು ನಮ್ಮ ಆಫೀಸ್ಗೆ ಒಂದು ಸಾರಿ ದಾಖಲಾತಿ ಕೊಟ್ಟೋಗ್ರಿ ಅಂತ ಹೇಳ್ರಿ. ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ, ಮೇಡಮ್ ಅವ್ರ ಕೈಲಾದಷ್ಟು ಅವ್ರು ಮಾಡ್ತಾರೆ. ಕಂಪ್ನಿ ಕಡೆಯಿಂದ ಅವ್ರದ್ದು ಲೋಪ ಏನಾಯಿತು ಅವ್ರ ಕಡೆಯಿಂದ ನಾವು ಎಲ್ಲ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಇವತ್ತು ಬೆಳಗ್ಗಿನ ಅವ್ರಿಗೆ ಒಂದು ಸಾರಿ ನಮ್ಮ ಮೇಡಮ್ ಅವ್ರ ಕಡೆಯಿಂದ ಕಂಪ್ನಿಯವ್ರಿಗೆ ಮಾಡಿದ್ದಾರೆ. ಬಟ್ ಅವರು ಏನಂತಂದರೆ ಇನ್ನು ಬಂದಿಲ್ಲ ಗಮನಕ್ಕೆ. ಬಂದಮೇಲೆ ಅವ್ರು ತಿಳಿಸುತ್ತೇವೆ ಅಂತ ನಾವು ನಿಮ್ಮಲ್ಲಿ ಇಷ್ಟೇ ನಾವು ನಮ್ಮ ಹತ್ರ ಮಾಡ್ತೀವಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಅಕೌಂಟೆಂಟ್ ನಮ್ಮ ಮಾತಾಡ್ತೀವಿ ಪ್ರಕಾಶ್. ನಮ್ಮ ಮೇಡಮ್ ಅವರು ಇವತ್ತು ಬೆಳಗ್ಗೆ ಹೋಗಿ ಎಲ್ಲಿ ಕಾಸ್ಟ್ ಆಗಿ ಅವ್ರು ಹೋಗಿ ಹೊಲಕ್ಕೆ ವಿಸಿಟ್ ಮಾಡಂತ ಹೇಳಿದ್ರು. ನಿನ್ನೆ ಅವರು ಫೋನ್ ಮಾಡಿದ್ರು. ನಿನ್ನೆ ರಜೆಗೋಸ್ಕರ ಇವತ್ತು ಬೆಳಗ್ಗೆ ಬಂದಿದ್ದೀವಿ. ಈಗ ಬಂದಿದ್ದೀವಿ, ಈ ಹೊಲದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀವಿ. ಬಟ್ ಏನೋ ಲೋಪ ಆಗಿದೆ ಅಂತ ನಮ್ಗೆ ಕಾಣ್ತಾ ಇದೆ. ಬಟ್ ನಾವು ಮುಂದಿನ ಕ್ರಮ ನಮ್ಮ ಮ್ಯಾಗ ಅಧಿಕಾರಿಗಳು ತಿಳಿಸುತ್ತೇವೆ. ಮುಂದಿನ ಕ್ರಮ ಏನು ಮಾಡಬೇಕು ಅದು ನಾವು ಮುಂದಿನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಬೆಳೆ ನಾಶ ಆಗಿದೆ, ರೈತರು ಭಾಳಷ್ಟು ದುಃಖದಲ್ಲಿದ್ದಾರೆ. ಇವರಿಗೆ ಯಾವ ಥರ ಪರಿಹಾರವನ್ನು ಒದಗಿಸ್ಕೊಡ್ತಾ ಇದ್ದಾರೆ? ನೋಡ್ತೀವಿ ಸರ್. ಮತ್ತೆ ಈಗ ಯಾಕಂದರೆ ಯಾರ ಮೇಲೆ ಇನ್ನೇನು ಬರೋಲ್ಲ. ಫಸ್ಟ್ ನೋಡೋಣ, ಬರ್ತಿದ್ವಿ ವೀಕ್ಷಣೆ ಮಾಡಮ್ಮ. ಅವ್ರ ಮೇಲೆ ಅಂಗಡಿಯವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತೀವಿ. ಅವರು ಏನಂತಾರೆ ಅದು ತಿಳ್ಕೊಂಡು, ಇವ್ರು ಏನಂತ ತಿಳ್ಕೊಂಡು ಏನೋ ಇವ್ರಿಗೇನೋ ಒಂದು ಪರಿಹಾರ ಮಾಡ್ಬೇಕಂತ ನಾವು ಅಂದ್ಕೊಂಡಿವಿ. ಮಾಡ್ತೀವಿ ಅಂತ ನಾವು ಅಲ್ಲ ಸರ್, ಈಗ ಅವರು ರೈತರು ಇದರ ಮೇಲೆ ಅವಲಂಬನೆ ಜಾಸ್ತಿಯಾಗಿ ಆ ಜೀವನ ನಡೆಸ್ತಾ ಇದ್ದಾರೆ. ಈಗ ಸಂಪೂರ್ಣವಾಗಿ ಬೆಳೆನೇ ನಾಶ ಆದರೆ ಅವರು ಜೀವನ ಮಾಡೋದು ಭಾಳ ಕಷ್ಟ ಇದೆ. ಆದರೆ ಅವರು ಮಕ್ಕಳು ಮತ್ತು ಅವರು ಫ್ಯಾಮ್ಲಿ ಇದ್ರ ಮೇಲೆ ಅವಲಂಬಿತ ಆದ ಮೇಲೆ ಇವರಿಗೆ ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ. ಆದರೆ ಕಂಪ್ನಿ ಇಲ್ಲಿಂದ ನಾಶ ಆಗಿದೆ ಅಥವಾ ಇವರು ಎಣ್ಣೆ ತೊಗೊಂಡು ಬಂದು ಹೊಡೆದಿದ್ದು ತಪ್ಪ ಅಥವಾ ಇವರಿಗೆ ಯಾವ ಥರ ನೀವು? ಸರ್, ನಾವು ಯಾಕಂದರೆ ಇವರಿಗೆ ನಾವು ಯಾವುದೇ ಕೆಟ್ಟದ ಲೋಪ ಆಗ್ಲಂಗೆ ಮಾಡ್ತೀವಿ. ಬಟ್ ಏನಾಯ್ತು ಅಂದರೆ ಫಸ್ಟ್ ನಾವು ಮ್ಯಾಗ ಅಧಿಕಾರಿಗಳಿಗೆ ಒಂದು ಸಾರಿ ಹೇಳ್ತೀವಿ. ಅವ್ರಿಗೆ ಈ ಥರ ಆಗಿದೆ, ಹಿಂಗೆ GPS ಫೋಟೋ ತಗೊಂಡಿವಿ, ವೀಕ್ಷಣೆ ಮಾಡಿದ್ದೀವಿ, ಅವು ಯಾವ ಕೆಮಿಕಲ್ ಹೊಡೆದಾರೆ ಅಂತ ಎಲ್ಲ ತೊಗೊಂಡಿವಿ. ಬಟ್ ಇದ್ರ ಆಧಾರ ಪಟ್ಕೊಂಡು ನಾವು ಹೋಗಿ ಅವ್ರಿಗೆ ಏನು ಬೇಕೋ ಅದು ನಾವು ಪರಿಹಾರ ಮಾಡ್ಬೇಕಂತ ತಮ್ಮಲ್ಲಿ ಕಂಪಲ್ಸರಿ ಮಾಡ್ತೀವಿ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೀವಿ. ರೈತರಿಗೆ ಯಾವುದು ಪ್ರಕಾರ ಆಗಲಿ ಯಾವುದೇ ಬಯಸಲ್ಲ, ನೀವು ಕೆಟ್ಟದಾಗೇನು ಬಯಸಲ್ಲ, ಆಗಬೇಕಂತ ನಾವು ಕೇಳ್ಕೊಳ್ತೀವಿ. ಈಗ ಯಾವುದೇ ಪರಿಹಾರ ಸಿಗದೇ ಇದ್ದ ಕಾರಣ ಅವರು ಆತ್ಮಕ್ಕೆ ಇದು ಲೋಪ ಆಗಬಹುದು. ಇಲ್ಲ, ಆಗೋ ಚಾನ್ಸಸ್ ಭಾಳ ಕಮ್ಮಿ. ಕಂಪಲ್ಸರಿ ಅವ್ರಿಗೆ ಪರಿಹಾರ ಮಾಡ್ಬೇಕಂತ ನಮ್ಮ ಮೇಡಮ್ ಅವ್ರಿಗೆ ಹೇಳಿದ್ದಾರೆ. ಬಟ್ ನೋಡೋಣ, ಫಸ್ಟ್ ಅದು ಏನಾಗ್ಯದ, ಎಲ್ಲಿ ಏನು ಲೋಪ ಆಗ್ಯದ ಫಸ್ಟ್ ವಿಚಾರ ಮಾಡ್ಕೊಂಡು ಮುಂದಿನ ಕ್ರಮ ನಾವು ತಗೋಬೇಕಂತ ಅವ್ರು ಹೇಳ್ತಾ ಇದ್ದಾರೆ.
ಮತ್ತೆ ನಾವು ನಾಳೆ ಮತ್ತೆ ಬಂದು ನಮ್ಮ ಮೇಡಮ್ ಅವರು ಮೇಘಾಧಿಕಾರಿ ಬಂದು ಮತ್ತೆ ಅದಕ್ಕೆ ಈ ಹೊಲಕ್ಕೆ ಭೇಟಿ ಮಾಡ್ತೀವಿ ಅಂತ ಮತ್ತೆ ನಿಮ್ಮಲ್ಲಿ ಮತ್ತೆ ಕೇಳ್ಕೊಳ್ತೇವೆ. ಇಂತಿಷ್ಟು ಕೃಷಿ ಇಲಾಖೆಯಿಂದ ಗಿಲೆಸುಗೂರು ಕೃಷಿ ಇಲಾಖೆಯಿಂದ ಬಂದು ಸಂಪರ್ಕದಲ್ಲಿದ್ದ ಇಂತಿಷ್ಟು ಮಾತನಾಡಿದಂಥ ಪ್ರಕಾಶ್ ಅವರಿಗೆ ಮತ್ತು ರೈತರಿಗೆ ಒಳ್ಳೆಯದಾಗಲಿ. ಅವರಿಗೆ ಯಾವುದೇ ತೊಂದರೆ ಇರಲಾರದೆ, ಯಾವುದೇ ಲೋಪದೋಷಗಳು ಬರಲಾರದೆ ಅವರಿಗೆ ಏನು ನಷ್ಟ ಪರಿಹಾರ ದೊರಕಿಸಲಿ ಅಂತೇಳಿ ಅವರೂ ಸಹ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ತಾವು ಒಂದು ವೇಳೆ ಆಗದೇ ಇದ್ದಲ್ಲಿ ಅವರು ಹೋರಾಟಕ್ಕೆ ಸಿದ್ಧರಾಗಿರ್ತಾರೆ. ಆಮೇಲೆ ಅವ್ರ ಕುಟುಂಬವೂ ಸಹ ಧರಣಿ ಮಾಡಲಿಕ್ಕೆ ಒಂದು ತಯಾರಿರ್ತಾರೆ. ಇದಕ್ಕೆ ಅವಕಾಶ ಕೊಡದೆ ಸರ್ಕಾರದಿಂದ ಮತ್ತು ಯಾವುದೇ ನಷ್ಟ ಪರಿಹಾರದಿಂದ ಯಾವ ನಿಮ್ಮ ಏನಂತಾರೆ ಗುರುಸ್ವಾಮಿ ನಾಯ್ಕ, ಗಿಲೆಸುಗೂರು, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.